ಈ ಗುರುವಿನ ಬಳಿ ಹೋಗುವಾಗ ಹೆಂಗಿರ್ಬೇಕಪ್ಪ ಅಂತಂತ ಒಂದು ವಿಚಾರ. ಒಬ್ಬ ಊರೊಳಗ ಹಿಂಗೆ 4 ಮಂದಿ ಬಂದು ಕುಂತಾಗ ಸಮಾಧಾನದ ಮಾತುಗಳು, ಶಾಂತಿ ಮಾತುಗಳು, ಒಂದಿಷ್ಟು ಪಂಚಾಂಗ ನೋಡ್ರಿ, ಅಮಾಸಿ ಅಂದದ, ಹುಣ್ಣಿಮೆ ಅಂದದ, ಇಂಥಲ್ಲಿ ಬಾಗಿಲಿಡ್ಬೇಕಂತೀವಿ, ಇಂಥ ದಿನ ಎಲ್ಲ ಕೆಲಸ ಚಾಲು ಮಾಡ್ಬೇಕಂತೀವಿ, ಇಂಥ ದಿನ ಮನೆ ಕಡೆ ಏನೋ ಒಂದು ಜನ ಬಂದು ಕೇಳಿದಾಗ ಅವ್ರಿಗೆಲ್ಲ ಒಂದಿಷ್ಟು ಹೇಳ್ಕೋತ ಒಂದ್ ಯಾವುದೋ ಶಾಸ್ತ್ರ ಹಿಡ್ಕೊಂಡು 4 ಮಾತಾಡ್ಕೋತ ಜನರಿಗೆ ಸಮಾಧಾನ ಮಾಡ್ತಾ ಇದ್ದ. ಅವನು ಒಬ್ಬ ಪುರೋಹಿತ ಅಂದ್ರೆ ಅನ್ಬಹುದು, ಜಂಗಮ ಅನ್ಬಹುದು, ಸ್ವಾಮಿ ಅನ್ಬಹುದು, ಏನರೇ ಅನ್ಬಹುದು. ಅವನು ಜನರಿಗೆ ಶಾಂತಿ ನೆಮ್ಮದಿ ಉಂಟು ಮಾಡುವಂತ, ಅವರೊಳಗಿರುವ ಭಯ ದುಃಖ ಎಲ್ಲ ತೆಗೆದು ಒಟ್ಟ ಇವನ್ ಬಳಿ ಬಂದ್ರೆ ಒಂದಿಷ್ಟು ಸಮಾಧಾನ ಆಗಂತದ್ದು ಒಂದು ವರ್ತನೆ ಇಟ್ಕೊಂಡಿದ್ದ. ಅವರು ಊರಿಗೆ ಏನಾಗ್ಬಿಡ್ತು, ಬೆಟ್ಟದ ಮೇಲೆ ಒಬ್ಬ ದೊಡ್ಡ ತಂತ್ರಜ್ಞಾನಿ ಮಹಾತ್ಮ ಅನುಭಾವಿ ಗುರುಗಳು ಬಂದು ಬೆಟ್ಟದ ಮೇಲೆ ಟೆಂಟ್ ಹಾಕಿಬಿಟ್ರು. ಟೆಂಟ್ ಹಾಕಿ ಬ್ರಹ್ಮಜ್ಞಾನ, ಶುದ್ಧ ಬ್ರಹ್ಮಜ್ಞಾನದ ಆಶೀರ್ವಚನ ಹೇಳ್ತಾ ಇದ್ರು. 1 ತಿಂಗಳ ಕಾರ್ಯಕ್ರಮ ಇತ್ತು. ಜನ ನಿಧಾನವಾಗಿ ಒಂದೇ ಸಲ ಎಲ್ಲರೂ ಹೋಗಿ ಕೂಡಂಗಿಲ್ಲ. ಬರ್ತಾ ಸ್ವಲ್ಪ ಜನ ಒಬ್ಬರು ಬಾಯಿಲಿಂದ ಒಬ್ಬರು ಕೇಳಿ ಅಲ್ಲಿ ಚಲೋ ಹೇಳಕತ್ತಾರ ಅಂದ್ರೆ ಎಲ್ಲರೂ ಹೋಗೋದು. ಆದ್ರೆ ಎಲ್ಲರೂ ಬಂದು ಇವನಿಗೂ ಹೇಳ್ತಿದ್ರು, ಅಪ್ಪಾಜಿ ಅಲ್ಲಿ ಚಲೋ ಹೇಳಕತ್ತಾರ, ಬರ್ರಿ ನೀವು, ನಿಮ್ಗ ಉಪಯೋಗ ಆಗ್ತದ ಬರ್ರಿ ಅಂತ ಕರೆದ್ರ ಇವನ್ ತಲೆ ಒಳಗೇನು ನಾ ದೊಡ್ಡ ಶಾಸ್ತ್ರ ಓದಿನಿ, ದೊಡ್ಡ ಗುರುಗಳ ಬಲ್ಲಿ, ಮತ್ತೆ ದೊಡ್ಡದೊಂದು ಆಶ್ರಮದಾಗಿದ್ದು ನಾ ಇಂಥದೆಲ್ಲ ಮಾಡ್ಕೊಂಬಂದಿನಿ. ಹೀಗಾಗಿ ನಾನು ಇಷ್ಟೊಂದು ಕ್ವಾಲಿಫೈಡ್ ಮನುಷ್ಯ ಇದ್ದು ನಾನು ಕಾಶಿದಾಗೆ ಓದಿನಿ, ಮತ್ತಿನ್ನೆಲ್ಲೆಲ್ಲೋ ಯಾವುದೋ ರಾಮಕೃಷ್ಣ ಆಶ್ರಮದಾಗ ಓದಿನಿ ಅಂತ ತಲೆಯಾಗಿ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಭಾರಿ ಒಂದು ಸೊಕ್ಕು ಒಳಗ ಏನು ತಂದಿರಂಗಿಲ್ಲ. ಅದ್ರ ಆಶ್ರಮದ ಹೆಸರ ಮೇಲೆ ಇವ್ರದ್ದು ಮೆರವಣಿಗೆ ಮಾಡ್ಕೊತಿರ್ತಾರೆ. ಏನಾರು ಕಲ್ತಿದ್ರಂದ್ರೆ ಅವ್ರು ಸೈಲೆಂಟ್ ಆಗಿದ್ದು ಸಮಾಜ ಸೇವೆ ಅವ್ರ ಹತ್ರ ಬಂದ 4 ಜನರಿಗೆ ಏನಾರ ಹೇಳ್ತಾರೆ. ಇಲ್ಲಾಂದ್ರೆ ಯಾರು ಬೇಕು ಅವರಿಗೆ ಫೋನ್ ಮಾಡಿ ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಂಗಿಲ್ಲ. ತಮ್ಮ ತಲೆಯೊಳಗಿದ್ದು ವಿಚಾರಗಳನ್ನ ಬಿತ್ತುವಂತ ಕೆಲಸ ಮಾಡಂಗಿಲ್ಲ. ಅವ್ರೇನ್ ಮಾಡ್ತಾರೆ, ಕೇವಲ ಪರಮಾತ್ಮನ ಕಡೆ ಸರೆಂಡರ್ ಆಗಿ ಪರಮಾತ್ಮನ ವಿಚಾರದಲ್ಲಿ ಮುಳುಗಿರ್ತಾರೆ. ಯಾವುದೋ ಒಂದು ಪ್ರಚಾರಕ್ಕೆ ತೊಡಗ್ಯಾರ ಅಂತಂದ್ರ ಅವರು ಅನುಯಾಯಿಗಳಾಗಿರ್ತಾರೆ, ಅನುಭಾವಿಗಳಾಗಿರಂಗಿಲ್ಲ. ಇದೊಂದು ತಿಳ್ಕೊಳ್ರಿ. ಯಾವುದೋ ಒಂದು ಆಶ್ರಮದ್ದು, ಯಾವುದೋ ಒಂದು ಸಂತಂದು, ಮಹಾತ್ಮಂದು ಯಾವೊಂದೋ ಒಂದು ಅನುಯಾಯಿ ಆಗಿರ್ತಾರೆ. ಅನುಯಾಯಿಗಳಾಗೆ ಸಾಯ್ತಾರೆ ಹೊರತು ಅನುಭಾವಿಗಳು ಆಗಂಗಿಲ್ಲ. ಅನುಯಾಯಿತ್ವದಿಂದ ಅನುಭಾವತ್ವಕ್ಕೆ ಬರ್ಬೇಕು. ಅನುಭಾವತ್ವಕ್ಕೆ ಬರೋದು ಬಹಳ ಮುಖ್ಯ ಅದ. ಅದು ಏನಾಯ್ತು, ನಾನು ಇವ್ರ ಜೊತೆಗೆ ಹೋಗಿಬಿಟ್ನಿ ಅಂತಂದ್ರೆ ನನ್ನ ಮರ್ಯಾದೆ ಕಡಿಮೆ ಆಗ್ತದ ಅಂತ ಅನ್ಕೊಂಡು ಅವ ಹೋಗ್ಲೇ ಇಲ್ಲ. ಕಡಿತಾನ 1 ತಿಂಗಳಾದ್ರೂ ಹೋಗ್ಲಿಲ್ಲ. ಆದ್ರೂ ಸಹಿತ ಅವನಿಗೇನಾಯ್ತು, ಒಳಗ ತತ್ವಜ್ಞಾನಿಗಳಿಗೆ ಒಳಗೊಂದು ಏನಿರ್ತದ, ತಿಳ್ಕೊಬೇಕನ್ನೋದೊಂದು ಇರ್ತದೆ. ಅವನ ಬಲ್ಲಿ ಇತ್ತು ಒಂದಿಷ್ಟು ಇತ್ತು. ಅದು ಏನಾಯ್ತು, ಕೊನೆಯ ದಿವಸ ಅವನಿಗೆ ತಲೆಗೆ ಬಂತು. ಅವರು ಬಿಟ್ಟು ಹೋಗ್ತಾರ, ಇನ್ನು ನಾಳೆ ನಾಡದ ಟ್ಯಾಂಕ್ ಕಿತ್ಕೊಂಡು ಅಟ್ಲೀಸ್ಟ್ ಹೋಗೋದ್ರೊಳಗ ಹೋಗ ಭೇಟಿ ಆಗಿಬಿಡ್ಬೇಕು. ಹೆಂಗ್ ಭೇಟಿ ಆಗ್ಬೇಕು? ಹೆಂಗ್ ಭೇಟಿ ಆಗ್ಬಿಟ್ಟಂತಂದ್ರ ಯಾರು ಇರ್ಲಾರ್ದಾಗ ಒಬ್ಬರೇ ಇದ್ದಾಗ ಹೋಗಿ ಭೇಟಿ ಆಗಮು. ಒಂದ್ ವೇಳೆ ಎಲ್ಲಾ ಮಂದಿ ಇದ್ದಾಗ ಹೋದ್ನೆ ಅಂತಂದ್ರ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟೆ ಅಂತಂದ್ರ ಊರ್ ಮಂದಿ ನಮಗ್ ನಮಸ್ಕಾರ ಮಾಡ್ತಾರ. ನಾನ್ ಅವ್ರಿಗೆ ಮಾಡಿದ್ನಂದ್ರ ನನ್ಗಿಂತ ಅವರೇ ದೊಡ್ಡವರು ಅಂತ ಜನರ ತಲೆ ಒಳಗೆ ಬರ್ತದ. ಅದರ ಸಲುವಾಗಿ ನಾನೇ ದೊಡ್ಡವಾಗಿ ಉಳಿಬೇಕಾದ್ರೆ ಯಾರು ಇರ್ಲಾರ್ದಾಗ ಹೋಗಮ್ಮು ಗುರುಗಳ ಬರಲಿ ಅಂತ ಅವನು ಹೋದ. ರಾತ್ರಿ ಊಟ ಮಾಡಿ ಗುರುಗಳು 10-10:30 ಸುಮಾರಿಗೆ ವಾಕಿಂಗ್ ಮಾಡ್ಲಕತ್ತಾರ.
ಇವನು ಬೆಟ್ಟ ಏರಿ ಕತ್ತಲರ್ಸಾಗ ಕಷ್ಟಪಟ್ಟು ಚಳ್ಯಾಗ ಹೋದ. ಹೋದ ಮೇಲೆ ಗುರುಗಳು ಏನಂದ್ರು, ಬರ್ರಪ್ಪ ಯಾರು ನೀವು ಅಂದ್ರು. ಇದೇ ಊರಾಗ್ರಿ ಒಬ್ಬರು ಸುಮ್ನೆ ಹಿಂಗೆ 4 ಜನರು ನಮ್ಮ ಹತ್ರ ಬರ್ತಿರ್ತಾರ, ಏನೋ ಕೇಳ್ತಿರ್ತಾರ, ಅವ್ರ ಮನ್ಸಿಗೆ ಸಮಾಧಾನ ಮಾಡುವಂಗ ನಾವು ಒಂದಿಷ್ಟು ಅಲ್ಲಿ ಇಲ್ಲಿ ಶಾಸ್ತ್ರ ಸಾಹಿತ್ಯ ಅಂತ ಗುರುಗಳು ಇಂಥ ಆಶ್ರಮ ಹಂಗ್ ಮಾಡಿವಿ ಹಿಂಗ್ ಮಾಡಿವಿ ಅಂತಂದ. ಆಯ್ತಾಯ್ತು ಕೂಡ್ರಿ ಅನ್ನೋಣ. ಸುಮ್ ಕುಂದ್ರಲಿಲ್ಲ, ಬಾಯ್ ಚಾಲು ಆಯ್ತು ಹಂಗೆ. ಅವ್ರು ಚಲೋ ಇವ್ರು ಕೆಟ್ಟ, ಅವ್ರು ಹೇಳಿದ ಸಿದ್ಧಾಂತ ಸರಿಗಿಲ್ಲ, ಇವ್ರು ಸುಳ್ಳು ಹೇಳ್ಯಾರ, ಅವ್ರ ಹಂಗದರ, ಅದು ತಪ್ಪು ಇದು ತಪ್ಪು, ಹಂಗ ಹಿಂಗ ವಟ 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 ಬೊಗಳಕತ್ತ ಒಂದೇ ನೋಡು. ಅವ್ರಂದ್ರು ಇದೆಲ್ಲ ಮಾಡ್ಲಕ್ ಬೆಳತನ ತಿನ್ನ ಸಾಕಷ್ಟು ಟೈಮ್ ಅದ, ಬೆಳತನ ಕುಂದ್ರಮ್ ತತ್ವಚಿಂತನ ಮಾಡೋದಕ್ಕ. ಈಗ ಏನಪ್ಪಾ ಅಂದ್ರೆ ನೀವು ನಮ್ಮ ಅತಿಥಿಗಳಿರಿ, ನಿಮ್ಗ ಏನ್ ಉಪಚಾರ ಮಾಡ್ಬೇಕು ಹೇಳ್ರಿ ಅಂತ. ಏನ್ ಉಪಚಾರ ಮಾಡ್ಬೇಕು ಹೇಳ್ರಿ ಅಂದಾಗ ಅವನು ಏನು ಊಟ ಆಗ್ಯದ್ರಿ ನಮ್ದು, ಚಳ್ಯಾಗ ಬಂದಿವಿ, ಸುಮ್ಮ ಒಂದ್ಬಿಟ್ಟು ಚಾ ಕುಡಿಯೋ ಮನಸ್ಲಾಕತ್ತದ ಅಷ್ಟೇ, ಒಂದಿಷ್ಟು ಚಾದೇನ್ರಿ ವ್ಯವಸ್ಥೆ ಮಾಡ್ಬಿಡ್ರಿ. ಅಲ್ಲಿ ಬಂದನ ಒಬ್ಬವನ. ಗುರುಗಳು ಏನ್ ಮಾಡ್ಯಾರ, ಒಂದು ಕೆಟಲಿ ತುಂಬಾ ಚಾ ಮಾಡಿಬಿಟ್ರ. ಕೆಟಲಿ ತುಂಬಾ ಚಾ ಮಾಡಿ ಒಂದು ಕಪ್ಪು ಬಸಿ ತಂದು ಅವನ ಮುಂದೆ ಇಟ್ಟು ಏನ್ ಮಾಡಿದ್ರು, ಚಾ ಕುಡಿಯಪ್ಪ ಅಂತ ಚಾ ಇಟ್ರ ಅವನ ಮುಂದೆ. ಚಾ ಕುಡಿ ಅಂತ ಚಾ ಇಟ್ಟ ಏನ್ ಮಾಡಿದ್ರು, ಕಪ್ನಾಗ ಚಾ ಸುರಿಲಕತ್ರು. ಅರ್ಧ ಕಪ್ ಆಯ್ತು. ಗುರುಗಳೇ ಸಾಕ್ಬಿಡ್ರಿ, ಸಾಕ್ಬಿಡ್ರಿ, ಕಪ್ ತುಂಬಲಕತ್ತದ, ಸಾಕ್ರಿ, ತುಂಬಲಕತ್ತದ, ಇರ್ಲಿ ಕುಡ್ರಿ, ಅದಕ್ಕೇನದು ನೀವು ಒಬ್ಬರೇ ಅದ್ರಿ, ನಾವು ಜಗ್ಗಿ ಚಾ ಮಾಡ್ಬಿಡ್ತೀವಿ, ಕುಡ್ರಿ. ಅತ್ತ ಏನ್ ಮಾಡಿದ್ರು, ಕಪ್ಪು ತುಂಬಿ ಸಾಸರ್ನಾಗ ಬೀಳಕತ್ತದ್ರಿ, ಸಾಕ್ಬಿಡ್ರಿ. ಸಾಸರ್ನಾಗ ಬೀಳಕತ್ತದ ಅಂದ್ರೆ ಏನಾಯ್ತ್ರಿ, ಕುಡಿರಿ, ಸಾಸರ್ನು ತುಂಬಾ ಕುಡ್ರಿ. ಸಾಸರಿನೂ ತುಂಬಿಸ್ಬಿಟ್ರು. ಸಾಸರಿಗೆ ತುಂಬಿಸಿ ಮತ್ತಿನ ಹಂಗೆ ಸುರಿಲಕತ್ತಾರ ಗುರುಗಳು ಚಾ. ಅಲ್ರಿ, ಕಪ್ಪು ತುಂಬಿತು ಸಾಸರು ತುಂಬಿತು ಹಂಗೇ ನೀವು ಸುರಿಲಕತ್ತೀರಿ. ಚಾ ಕೆಳಗೆ ಚೆಲ್ಲಕತ್ತದ್ರಿ, ಹೊರಗೆ ಚೆಲ್ಲಕತ್ತದ, ಅದು ಚಾ ಹೊರಗೆ ಚೆಲ್ಲಕತ್ತದ, ಸಾಕ್ಬಿಡ್ರಿ. ಹೊರಗೆ ಚೆಲ್ಲಕತ್ತದ, ಹೊರಗೆ ಚೆಲ್ಲಕತ್ತದ ಅಂತ ಕೇಳ. ಹೊರಗೆ ಚೆಲ್ಲಕತ್ತದ ಅಂದ್ರೆ ಕಪ್ಪು ಬಸಿ ಅಡ್ಡು ತುಂಬ್ಯಾವ, ಅದಕ್ಕೆ ಹೊರಗೆ ಚೆಲ್ಲಕತ್ತದ್ರಿ. ಮತ್ತ ಈಗ ಅಲ್ಲಿಂದ ಇಲ್ಲಿ ತನ ಬಂದಿದಲ್ಲ, ಮನಸ್ಸ ಬುದ್ಧಿ ಒಳಗ ಎರಡೋದ್ರಾಗ ಕಸ ತುಂಬಿಕೊಂಡು ಬಂದಿರಿ. ಈಗ ನಿನಗ ಏನ್ ತತ್ವಜ್ಞಾನ ಹೇಳಿದ್ರು ನಿನಗೇನಾಗ್ತದ, ಅದು ಹೊರಗೆ ಚೆಲ್ತದೆ ಹೊರತು ಒಳಗೆ ಹೋಗಂಗಿಲ್ಲ. ಗುರುಗಳ ಬಳಿ ಬರ್ಬೇಕಾದ್ರ ಬೇಕೂಪ ನಿನ್ ತಲೆಗಿಂದ ಹೊಲಗೆಲ್ಲ ಸ್ವಚ್ಛ ಮಾಡ್ಕೊಂಡು ಬರ್ಬೇಕು. ಅದನ್ನ ಬಿಟ್ಟು ತಲೆಗೆ ಏನೇನೋ ತುಂಬಿಕೊಂಡು ಬಂದು ನನಗೆ 18 ಪ್ರಶ್ನೆಗಳು, 18 ಉತ್ತರಗಳು, 18 ತರ್ಕಗಳು, ಯಾರ ಜೊತೆಗೆ ಬರ್ಬೇಕಾದ್ರೆ ಎಲ್ಲಿ ಬರ್ಬೇಕಾದ್ರೆ ನಿನಗೊಂದು ಪ್ರಜ್ಞೆ ಬೇಡ, ಹೆಂಗಿರ್ಬೇಕಂತ ಏನ್ ಕಲ್ತಿದೆ ನಿನ್ನ ಬಳಿ, ಏನ್ ಶಿಷ್ಟಾಚಾರ ಅಂತ ಹೇಳಿ ನೀ ಏನೆಲ್ಲ ಎಂತ ಆಶ್ರಮದಾಗ ಕಲ್ತರ್ನು, ಎಂತ ದೊಡ್ಡ ಗುರುಗಳ ಮೇಲೆ ಕಲ್ತರ್ನು, ನೀನು ಎಷ್ಟೇ ಶಾಸ್ತ್ರ ಓದಿದ್ರು ನೀನು ಕತ್ತಿ ಬುದ್ಧಿ ಹೋಗಿಲ್ಲೋ, ಕತ್ತಿ ಅಂದತ್ತಾರ ಗುರುಗಳು. ಅವಾಗ ಕಣ್ಣು ತೆರಿತಂತವನಿಗೆ ವಿನಯ, ವಿಧೇಯತೆ, ಸೌಜನ್ಯ ಇವು ಏನೆಲ್ಲ ಇರ್ಲಾರ್ದೆ ಒಳಗೆ ಎಷ್ಟು ಜ್ಞಾನ ಇದ್ದರೆ ತಗೊಂಡು ಏನ್ ಮಾಡೋದು, ಹೇಳಿದ್ದು ಕೇಳಂತ ಬುದ್ಧಿನೇ ಇಲ್ಲ, ಹೊರಟತನ, ನಂದೇ ನಾ ಮಾಡ್ತೀನಿ, ನಾ ಹಿಂಗೆ ಇರ್ತೀನಿ, ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂದ್ರೆ ಯಾರು ಇರಬೇಡ ಅಂತಾರಪ್ಪ, ಹೆಂಗರ ಇರು, ನಮ್ ಕಣ್ಣೆದ್ರು ಇರಬೇಡ, ಕೆಟ್ಟವತ್ ಅಂತಾರ ಅಷ್ಟೇ. ಎಲ್ಲೆರೆ ಇರು, ಹೆಂಗರ ಇರು, ನಮ್ಮ ಪ್ರಿಮೈಸಿಸ್ದಾಗ ನೀನ್ ಬರೋದು ಬೇಕಾಗಿಲ್ಲ, ಎಲ್ಲೆರೆ ಇರು, ಹೆಂಗರ ಇರು. ಏನ್ ಹೇಳ್ತು ಕೇಳ್ಬೇಕಾದ್ರೆ ಮೊದಲು ನಿಮ್ ತಲೆ ಒಳಗೆ ಜಾಗ ಇರ್ಬೇಕು. ತಲೆ ಒಳಗೆ ಜಾಗ ಇಲ್ಲ, ಹೃದಯದೊಳಗೆ ಒಂದು ಸದ್ಭಾವ ಇಲ್ಲ, ಸತ್ಕ್ರಿಯೆ ಮಾಡ್ಬೇಕನ್ನಂತ ಒಂದು ಉತ್ಸಾಹ ಇಲ್ಲ. ಯಾವ ಇರ್ಲಾರ್ದೆ ಗುರುವಿನ ಮುಂದೆ ಕೂತು ತಲೆ ಹಾಕಿದ್ರೆ ನಿಮ್ಮದು ಟೈಮ್ ವೇಸ್ಟ್, ಗುರುವಿನ ಪರಿಶ್ರಮನು ವೇಸ್ಟ್. ಈ ರೀತಿ ಅದ ನೋಡು ಅಂದ ಕೂಡ್ಲೇನೆ ಹೌದ್ರಿ ಅಂತೇಳಿ ತಲೆಗಿಂದೆಲ್ಲ ತೆಗೆದು ಸ್ವಚ್ಛಾಗಿ ಕುಂತ್ರಂತ ಮುಂದೆ 1-2 ಮಾತು ಹೇಳ್ರಿ ನಮ್ಮ ಜೀವನಕ್ಕೆ ಉಪಯೋಗ ಆಗಂತಾವು ಅಂತ. ಅವಾಗ ಅವ್ರು ಚಾಲು ಮಾಡಿದ್ರಂತ. 108 ಕರ್ಮ ಸಿದ್ಧಾಂತ, ಆ ಸಿದ್ಧಾಂತ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಪಂಚಪೀಠದವರು, ಬಸವಾದಿ ಚಾರಣರು,
ಅವು ಇವು ಏನೆಲ್ಲ ಅವರೆಲ್ಲ ತಗೊಂಡು ನಮ್ಗೆ ಏನು ಆಗ್ಬೇಕಾಗ್ಯದ, ಅವ್ರದ್ದು ತಗೊಂಡು ನಾವು ಉದ್ಧಾರ ಆಗ್ಬೇಕಾಗ್ಯದ ಹೊರತು ಅವ್ರು ಚಲೋ ಇವ್ರ ಕೆಟ್ಟ, ಅವ್ರು ಹೇಳಿದ್ದು ಚಲೋ ಅದ ಇವ್ರು ಹೇಳಿದ್ದು ಚಲೋ ಇಲ್ಲ. ನಿಮ್ಮ ಸರ್ಟಿಫಿಕೇಟ್ಗಳು ನಿಮ್ಮ ಕಮೆಂಟ್ಗಳು ಅವ್ರಿಗೆ ಬೇಕಾ? ನಮ್ಮ ಕಮೆಂಟ್ಗಳು ಅವ್ರಿಗೆ ಬೇಕೇನ್ರಿ? ಅವ್ರಿಗೆ ಕಮೆಂಟ್ ಮಾಡ್ಲಕ್ ನಾವ್ ಯಾರು? ಅವ್ರಿಗೆ ಫೇಮಸ್ ಮಾಡ್ಲಕ್ ನಾವ್ ಯಾರು? ನಾವೇನ್ ಫೇಮಸ್ ಮಾಡ್ತೀವಿ? ಅವ್ರು ಫೇಮಸ್ಸೇ ಅದ. ನೀನು ಫೇಮಸ್ ಆಗು, ಮೊದಲ ಅದನ್ನ ತಿಳ್ಕೊಂಡು ನೀನು ಶ್ರೇಷ್ಠ ಆಗು, ನೀನು ಗ್ರೇಟ್ ಆಗು, ನೀನು ಮಹಾತ್ಮ ಆಗು. ಬಿಟ್ಟಿಗೆ ನಿಂದು ನೀ ಮರ್ತಕ್ಕೆ ಅದೇನೋ ತನ್ನ ಕುಂಡಿ ತೊಳ್ಕೊಳ್ಳೋದು ಗೊತ್ತಿರ್ಲಾರ್ದು ಯಾರ್ದು ಕುಂಡಿ ತೊಳಿಲಕ್ ಹೋಗಿದ್ರಂತ ಅಂತ ಕೆಲಸ ಮಾಡ್ತಿರ್ತಾರೆ ಇವರು ಅನುಯಾಯಿಗಳು, ಪ್ರಚಾರಕರು. ಅಂದ್ರೆ ತಮ್ಮದೇ ತಮಗೆ ಗೊತ್ತಿರಂಗಿಲ್ಲ, ಮಂದಿ ಫೇಮಸ್ ಮಾಡ್ಲಿಕ್ಕೆ ಹೋಗ್ತೇವೆ. ಅವ್ರು ಫೇಮಸ್ಸೇ ಇರ್ತಾರೆ, ಇವ್ರು ಮಾಡೋದ್ರಿಂದ ಫೇಮಸ್ ಆಗ್ತಾರೆ ನಾವು. ಹೀಗಾಗಿ ಇವತ್ತಿನ ವಿಚಾರ ಏನನ್ನಿಸ್ತು? ಓಕೆನಾ? ಏನಾದ್ರೂ ವ್ಯತ್ಯಾಸಗಳು ಎಲ್ಲ ಓಕೆನಾ? ಪರಮಾನಂದ ಪ್ರಾಪ್ತಿ ಭವ, ಸರ್ವದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ.